ಇದನ್ನ ನೋಡಕ್ಕೆ ಒಂದು ಚೆನ್ನಾಗಿದೆ. ಇದನ್ನ ಕಾಡು ಮಲ್ಲಿಗೆ ಅಂತಾನೆ ಹೇಳ್ಬೋದು. ಏನೋ ಒಂಥರ ಇದನ್ನ ನೋಡಿದಾಗ ಖುಷಿ ಆಗುತ್ತೆ ನಮಗೆ. ಯಾರೇ ಪ್ರವಾಸಿಗರು ಬಂದರೂ ಕೂಡ ಇದ್ರ ಜೊತೆನಲ್ಲಿ ಸೆಲ್ಫಿನೂ ಕೂಡ ತಗೊಳ್ತಾ ಇರ್ತಾರೆ. ವೈಟು ಕೂಡ ಮಿಕ್ಸ್ ಆದಾಗ ನಮ್ಗೆ ಏನೋ ಒಂದು ಕಣ್ಣಿಗೆ ನೋಡಲಿಕ್ಕೆ ಆನಂದ ಆಗ್ತದೆ. ಈ ಹೂ ಇದೆಲ್ಲ ಇದು ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ನಾವು ನೋಡ್ತೀವಿ. ಇದು ಯಾರಷ್ಟೊಂದು ಎಲ್ಲರೂ ಆರೈಕೆ ಮಾಡೋದಿಲ್ಲ, ಅದಾಗೆ ಬೆಳೆಯುತ್ತೆ, ಅದಾಗೆ ಹೋಗುತ್ತೆ. ಇದನ್ನ ಯಾರು ಕೂಡ ಇದನ್ನ ಅಷ್ಟೊಂದು ನೋಡಲ್ಲ, ಅಬ್ಸರ್ವ್ ಮಾಡಲ್ಲ. ಬಟ್ ನಾವು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡ್ತೀವಿ. ಸೊ ಸೆಲ್ಫಿ ತೆಗಿತೀವಿ. ಇದನ್ನ ನೋಡೋಕ್ಕೆ ಒಂದು ಚೆನ್ನಾಗಿದೆ. ಇದನ್ನ ಕಾಡು ಮಲ್ಲಿಗೆ ಅಂತಲೇ ಹೇಳ್ಬೋದು. ರಾಶಿ ರಾಶಿಯಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಂಥರ ಏನು ಹೇಳೋದು, ಪರಿಸರ ಮಧ್ಯದಲ್ಲಿ ಈ ಕಾಡು ಮಲ್ಲಿಗೆನ ನೋಡೋದು ಒಂಥರ ಚೆನ್ನಾಗಿದೆ. ದೂರದಿಂದ ಬರುವಂಥ ಪ್ರವಾಸಿಗರು ಕೂಡ ಇದನ್ನ ಎಂಜಾಯ್ ಮಾಡ್ತಿದ್ದಾರೆ, ಫೋಟೋ ತಗೊಳ್ತಿದ್ದಾರೆ, ಗ್ರೂಪಲ್ಲಿ ತಗೊಂಡು ಫೋಟೋ ತಗೊಳ್ತಿದ್ದಾರೆ. ಏನೋ ಒಂಥರ ಇದನ್ನ ನೋಡಿದಾಗ ಖುಷಿ ಆಗುತ್ತೆ ನಮಗೆ. ಟೋಟಲಾಗಿ ಚೆನ್ನಾಗಿದೆ, ಕಾಡು ಮಲ್ಲಿಗೆ ಅಂತಲೇ ಹೇಳ್ತಾರೆ. ಸೊ ಹೌದು, ನಾವು ತುಂಬ ಎಂಜಾಯ್ಮೆಂಟ್ ಮಾಡ್ತೀವಿ, ಬಂದು ಸೆಲ್ಫಿ ಎಲ್ಲ ತೆಗಿತೀವಿ. ಕಾಡು ಮಲ್ಲಿಗೆ ಹೂವು ಅಂತೇಳಿ ಇದು ಆ್ಯಕ್ಚುಲಿ ಮಡಿಕೇರಿ ಡಿಸ್ಟಿಕ್ನಲ್ಲಿ ತುಂಬ ಹೆಚ್ಚಾಗಿ ನೋಡ್ತೀವಿ. ಇದೊಂದು ಪ್ರಕೃತಿ ಸೌಂದರ್ಯನ ಒಂದು ಹೊಸ ರೂಪನ ಕೊಡ್ತಾ ಇದೆ ಇದು. ಯಾಕಂದರೆ ಇದು ನಾವು ಮೈಸೂರಿಂದ ಬಂದಿರೋದು. ಮೈಸೂರಲ್ಲಿ ಇಂಥ ಹೂಗಳನ್ನ ನಾನು ನೋಡೇ ಇಲ್ಲ. ಅಲ್ಲಿ ಮಲ್ಲಿಗೆ ಹೂಗಳನ್ನ ನೋಡಿದ್ದೀನಿ. ಸೊ ಇಲ್ಲಿ ಕಾಡು ಮಲ್ಲಿಗೆ ಅಂತ ಇದು ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ. ನಾವು ಈ ಕಡೆ ಬಂದಾಗೆಲ್ಲ ಇದ್ರ ಜೊತೆಯಲ್ಲಿ ನಾವಂತಲ್ಲ, ಯಾರೇ ಪ್ರವಾಸಿಗರು ಬಂದರೂ ಕೂಡ ಇದ್ರ ಜೊತೆಯಲ್ಲಿ ಸೆಲ್ಫಿನೂ ಕೂಡ ತಗೊಳ್ತಾ ಇರ್ತಾರೆ. ಸೊ ಭಾಳ ಖುಷಿ ಆಗುತ್ತೆ. ಒಂಥರ ಏನೋ ದಾರಿಲಿ ಹೋಗ್ತಾ ಇರಬೇಕಾದ್ರೆ ವೈಟ್ ಕಾಣ್ತಾ ಇರುತ್ತೆ. ಇದು ಗ್ರೀನರಿ ಜೊತೆಯಲ್ಲಿ ವೈಟು ಕೂಡ ಮಿಕ್ಸ್ ಆದಾಗ ನಮಗೆ ಏನೋ ಒಂದು ಕಣ್ಣಿಗೆ ನೋಡಲಿಕ್ಕೆ ಆನಂದ ಆಗ್ತದೆ. ಈ ಒಂದು ಗ್ರೀನರಿ ನಡುವೆ ವೈಟು ಕೂಡ ಮ್ಯಾಚಿಂಗ್ ಆಗ್ತದೆ. ಏನೋ ಒಂದು ಮೊಸರು ಚೆಲ್ಲಿರೋ ರೀತಿಯಲ್ಲಿ ಕಾಣ್ತದೆ. ಇದು ಭಾಳ ಅಟ್ರಾಕ್ಷನ್ ಇದೆ. ಎಲ್ಲ ಒಂದು ಏನು ಟೂರಿಸ್ಟ್ಗಳನ್ನು ಗಮನ ಸೆಳೀತಾ ಇದು. ಅದೇ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಬಂದರೆ ಸೊ ಒಂದು ತಿಂಗಳು ಇರ್ತದೆ, ಅದ ನಂತರ ಕ್ಲೋಸ್ ಆಗ್ತದೆ. ಮತ್ತೆ ಇನ್ನು ಬರಬೇಕಂದ್ರೆ ಡಿಸೆಂಬರ್ ಮಂತಲ್ಲೇ ಬರ್ತದೆ. ಹೌದು, ಅಂದರೆ ಇದಕ್ಕೊಂದು ಸ್ಥಾನಮಾನನೇ ಸಿಕ್ಕಿಲ್ಲ. ಹೂಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಸೊ ಗುಲಾಬಿ ಇದೆ, ಮಲ್ಲಿಗೆ ಇದೆ, ಅದರಷ್ಟೇ ಬೆಲೆ ಇದಕ್ಕೆ ಸಿಗ್ತಾ ಇಲ್ಲ. ಇದು ಕಾಡಿಗೆ ಮಾತ್ರ ಸೀಮಿತ ಆಗಿದೆ ಅಷ್ಟೇ. ಸೊ ಆದ್ರೂ ಇದಕ್ಕೊಂದು ರೆಸ್ಪೆಕ್ಟ್ ಸಿಗಬೇಕು. ಯಾಕಂತ ಹೇಳಿದ್ರೆ ಪ್ರಕೃತಿ ಸೌಂದರ್ಯನ ಹೆಚ್ಚು ಮಾಡಿದೆಯಲ್ವಾ. ಸೊ ಆ ಕಾರಣಕ್ಕೆ ನೋಡಿ, ನಾವು ಹೂಗಳನ್ನು ನಾವು ಪ್ಲ್ಯಾಂಟ್ಗಳಲ್ಲಿ ನೋಡಿರ್ತೀವಿ, ಬೆಳೆಸಿ ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸ್ತೀವಿ. ಆದರೆ ಇದು ಪ್ರಕೃತಿ ದತ್ತವಾಗಿಯೇ ಬೆಳೆದಿದೆ. ಸೊ ಅದಕ್ಕಿಂತ ಚೆನ್ನಾಗಿದೆ ಬೇರೆ ಹೂಗಳನ್ನು ಹೋಲಿಸ್ಕೊಂಡು ನೋಡಿದಾಗ. ಸೊ ಅದಕ್ಕಿಂತ ತುಂಬ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಇದು ತನಗೆ ತಾನೇ ಪ್ರಕೃತಿ ಸಹಜವಾಗಿ ಬೆಳೆದಿರೋಂಥ ಹೂವು. ಇದು ತಾನೇ ಪಾಲನೆ ಪೋಷಣೆ ಮಾಡಿಕೊಂಡು ವರ್ಷಕ್ಕೊಂದ್ಸಲ ಸೊ ಈ ರೀತಿ ಹೂಗಳನ್ನು ಬಿಟ್ಟು ಪ್ರಕೃತಿಯ ಸೌಂದರ್ಯನ ಹೆಚ್ಚಿಸಲಿಕ್ಕೆ ಇದೊಂದು ಸಹಾಯ ಆಗ್ತದೆ. ಎಸ್, ಬೆಟ್ಟದ ಹೂವು ನೋಡ್ತೀವಲ್ಲ ಆ ಥರ.